ಸುನಂದ, ಸಿದ್ಧ ಮಾಡ್ಕೊಮ್ಮ, ಜಾಗ್ರತೆ. ಆಗೋಲ್ಲಮ್ಮ, ಆಗಲ್ಲ. ಸಿದ್ಧನೂ ಆಗಲ್ಲ, ಮದುವೆನೂ ಆಗಲ್ಲ. ಹಾಗಂದ್ರೆ ಹೇಗೆ ತಾಯಿ? ಹೆಣ್ಣಾಗಿ ಹುಟ್ಟಿ. ಅದೇ ಅಮ್ಮ ನಾನು ಹೇಳ್ತಾ ಇರೋದು. ಹೆಣ್ಣಾಗಿ ಹುಟ್ಟಿ ಮದುವೆ ಆಗದೆ ಇರೋದು ಹೇಗೆ ಅನ್ನೋದನ್ನ ತೋರಿಸಿಕೊಡ್ತೀನಿ. ಥು, ಹುಚ್ಚಿ. ಯಾರಾದರೂ ಕೇಳಿದ್ರೆ ಏನಂದಾರು? ಗಂಡು ಬೀರಿ, ಅಮೆಜಾನ್, ಬೀದಿರಾಣಿ. ಏನೇ ಇದು, ಇಷ್ಟು ಹಠ ಮಾಡ್ತೀಯಲ್ಲೇ ತಾಯಿ? ಕಾಲೇಜು ಮೆಟ್ಟಿಲು ಹತ್ತಿ ವಿದ್ಯಾವಂತೆ ಬೇರೆ ಆಗಿದ್ದಿ. ಕಾಲೇಜಿನಲ್ಲಿ ಏನು ಕಲಿತೆನೋ ಇಲ್ಲವೋ ಗೊತ್ತಿಲ್ಲಮ್ಮ, ಆದರೆ ಇದುವರೆಗಿನ ಜೀವನ ನನಗೆ ಇದನ್ನು ಹೇಳಿಕೊಟ್ಟಿದೆ. ಏನೇ ಇದು? ಜೀವನ, ಅನುಭವ. ಏನೋ ಮಹಾ ತಿಳಿದವರ ಹಾಗೆ ಆಡ್ತಿದ್ದೀಯಲ್ಲೇ. ಇನ್ನು ಪ್ರಪಂಚನೇ ಸರಿಯಾಗಿ ಗೊತ್ತಿಲ್ಲ. ಏಳಮ್ಮ ಏಳು, ಹಾಗೆಲ್ಲ ಹಠ ಮಾಡಬಾರ್ದು. ನಗು ನಗುತ್ತಾ ಇರು ನನ್ನ ತಾಯಿ. ನಿನ್ನ ಕೈ ಹಿಡಿಯೋ ಪುಣ್ಯಾತ್ಮ ಇದ್ದೇ ಇದ್ದಾನೆ. ದೇವರಿಗೆ ಕಣ್ಣಿಲ್ಲವೇ? ಒಬ್ಬ ಪುಣ್ಯಾತ್ಮ, ದೇವರಿಗೆ ಕಣ್ಣು. ಅವೆರಡು ಜಗತ್ತಿನಲ್ಲಿ ಇದ್ದಿದ್ದರೆ ಯಾಕಿಷ್ಟು ಕಷ್ಟ? ಹೋಗಲಿ, ಅಮ್ಮನ ಸಮಾಧಾನಕ್ಕೋಸ್ಕರವಾದರೂ ಒಂದಿಷ್ಟು ಕನ್ನಡಿ ಮುಂದೆ ನಿಲ್ಲೋಣ. ಥತ್, ಈ ಕನ್ನಡಿಯೇ ನನ್ನ ಮುಖ ಚೆನ್ನಾಗಿ ತೋರಿಸುವುದೇ, ಅಥವಾ ನನ್ನ ಮುಖ ನನ್ನ ಒಬ್ಬಳ ಕಣ್ಣಿಗೆ ಅಂದವೇ? ಈ ನೀಳ ಮೂಗು, ಸಣ್ಣ ಹಲ್ಲು, ಈ ಗಲ್ಲ ಯಾರಿಗಿದೆ? ಥತ್, ಏನೇನೋ ಯೋಚನೆ. ಇವನೊಬ್ಬ ಹೊಸಬ. 100 + ಮತ್ತೊಂದು. ಆಸಾಮಿ ಹೇಗಿರುತ್ತಾನೋ ನೋಡಬೇಕು. ಇವರುಗಳು ನನ್ನ ಪರೀಕ್ಷೆ ಮಾಡಲು ಬರ್ತಾರಂತೆ. ಆದರೆ ನಿಜವಾಗಿ ಪರೀಕ್ಷೆ ಮಾಡೋದು ನಾನೇನೆ. ಹಿಂದಿನದ್ದೆಲ್ಲ ಎಷ್ಟು ಚೆನ್ನಾಗಿ ಜ್ಞಾಪಕವಿದೆ. ಆ ದಪ್ಪಗಿನ ಕುಳ್ಳಗಿನ ಆಸಾಮಿ ನನ್ನನ್ನು ನೋಡಿ ಬಾಯಿ ಬಾಯಿ ಬಿಡುತ್ತಿದ್ದ. ನನ್ನ ಡಬ್ಬಲ್ ವಯಸ್ಸೇ ಇರಬೇಕು. ಆದರೆ ನಾನು ಬಾಯಿ ಮುಚ್ಚಿ ಮುಖ ತಿರುಗಿಸಿದೆ. ಫರ್ರೆಫಾ. ಇನ್ನೊಬ್ಬ ದಿಲೀಪ್ ಕುಮಾರ್, ಕ್ರ್ಯಾಪ್, ಕಡ್ಡಿ ಮೀಸೆ, ತೇಟ್ ಜಾಕಿ. ಆದರೆ ಅವನಿಗೆ MBBS ಓದಿಸುವ ಮಾವನೇ ಬೇಕಂತೆ. MBBS ಓದಿಸ್ತೀರಾ? BE ಸೀಟು ಕೊಡಿಸ್ತೀರಾ? 3,000 ಮೊದಲು ನಗದು ಕೊಡಿ, ಆಮೇಲೆ 2 ಖರ್ಚು ಹಾಕಿ ಮದುವೆ ಮಾಡಿಕೊಡಿ. ಪೋಸ್ಟಲ್ ಡಿಪಾರ್ಟ್ಮೆಂಟಿನಲ್ಲಿ ಅಪಾಯಿಂಟ್ಮೆಂಟ್ ಕೊಡಿಸ್ತೀರಾ? ನಿಮ್ಮ ಹುಡುಗಿ ತುಂಬ ಓದಿದ್ದಾಳೆ. ನಮಗೆ SSLC ಮಾಡಿದ ಹುಡುಗಿ ಸಾಕು. ಈ ಕಾಲೇಜಿನ ರಾಣಿ ಕಾಫಿ ಮಾಡ್ತಾಳೆಯೇ? ಎಲ್ಲಿ? ಸ್ವಲ್ಪ ದೀಪದ ಹತ್ತಿರ ಬಾರಮ್ಮ. ನಮ್ಮ ಹುಡುಗನ ಬಣ್ಣಕ್ಕೆ ಸ್ವಲ್ಪ ಕಪ್ಪೆ. ನಮ್ಮ ಹುಡುಗ ಸ್ವಲ್ಪ ಕುಳ್ಳು. ನಿಮ್ಮ ಹುಡುಗಿ ಸ್ವಲ್ಪ ಎತ್ತರ. ನಮಗೆ ಸ್ವಲ್ಪ ಮಟ್ಟ ಸವವಾಗಿರುವ ಹುಡುಗಿ ಸಾಕು. ನಮ್ಮ ಹುಡುಗಿಗೆ ಒಂದು ಗಂಡು ಹುಡುಕಿ ಕೊಟ್ಟರೆ ನಿಮ್ಮ ಹುಡುಗಿನ ತಂದುಕೊಳ್ತೀವಿ. ನನ್ನ ತಂಗಿಗೆ ಮದುವೆ ಆದ ಹೊರತು ನಾನು ಮದುವೆ ಆಗೋಲ್ಲ. ನನಗೆ ಕೆಲಸ ಸಿಗೋ ತನಕ ಮದುವೆ ಬೇಡ. ಕ್ಷಮಿಸಿ.
ನಾನು ಈ ಜೀವನದಲ್ಲಿ ಬ್ರಹ್ಮಚಾರಿಯಾಗಿಯೇ ಇರಬೇಕೆಂದು ಮಾಡಿದ್ದೇನೆ. ಆದರೆ ತಂದೆ ತಾಯಿಗಳ ಬಲವಂತಕ್ಕೆ ನಿಮ್ಮ ಹುಡುಗಿ ನೋಡಲು ಬಂದಿದ್ದೆ ಅಷ್ಟೆ. ನನಗೆ ಬರೋ ಸಂಬಳ ಸಾಲದು. ಆದ್ದರಿಂದ ನಾನು ಮದುವೆಯಾಗುವವಳು ಸಂಪಾದನೆ ಮಾಡುವವಳಾಗಿರಬೇಕು. ನನಗೆ ಲವ್ ಅಟ್ ಫಸ್ಟ್ ಸೈಟೇ ಆಗಬೇಕು. ಆದ್ರೂ ಲವ್ ಮ್ಯಾರೇಜ್ ನನಗೆ ಕೂರ್ಗಿನೋ ಕಾಶ್ಮೀರಿಯೋ ಕಾಮರೂಪ ದೇಶದ ಹುಡುಗಿನೇ ಆಗಬೇಕು. ಫರೇವಾ, ಇವರುಗಳು ನನ್ನ ನೋಡೋಕೆ ಬರ್ತಾರಂತೆ. ಇವರನ್ನೇ ಮೊದಲು ಚೆನ್ನಾಗಿ ನೋಡಿಕೊಂಡು ಆಮೇಲೆ ನನ್ನ ನೋಡೋಕೆ ಬರಲಿ. ಸುನು, ಜಾಗ್ರತೆ, ಏಳಮ್ಮ, ಆಗಲೇ 4 ಗಂಟೆ ಆಯಿತು. ಆಗೋಯ್ತಮ್ಮ, ತಲೆ ಬಾಚ್ಕೊಂಡಿದ್ದು. ಇನ್ನೇನು ಸ್ವಲ್ಪ ಹೊತ್ತಿಗೆ ರೆಡಿಯಾಗಿ ಬಿಡ್ತೀನಿ. ತಲೆ ಮೇಕಪ್ ಆಯಿತು. ಇನ್ನು ಡ್ರೆಸ್ ಯಾವ ಸೀರೆ ಉಡಲಿ? ಯಾವುದೋ ಸೀರೆ ಉಟ್ಟುಕೊಂಡರಾಯಿತು. ಯಾವನೋ ಹೊಸಬನಿಗೋಸ್ಕರ ಸೀರೆ ಸೆಲೆಕ್ಟ್ ಮಾಡಬೇಕೇ? ಎಲ್ಲ ಗಂಡಸರಂತೆ ಇವನು ಒಬ್ಬ. ಆದರೆ ಅಮ್ಮ ಬೈತಾಳಲ್ಲ, ಛತ್, ಈ ಅಮ್ಮನ ಕಾಟ ಬೇರೆ. ನನ್ನ ಹೀಗೆ ಗೋಳು ಹೊಯ್ಯುಕೊಳ್ಳುವ ಬದಲು ಹುಟ್ಟಿಸಲೇಬಾರದಾಗಿತ್ತು ಈ ಹಸಿರು ಸಿಲ್ಕ್ ಸೀರೆ. ಎಸ್, ಇದೇ ಸರಿ. ಇದಕ್ಕೂ ಒಂದು ಇತಿಹಾಸ. ಈ ಸೀರೆ ಹರಿಯುವ ತನಕ ಇದನ್ನು ಮರೆಯುವ ಹಾಗೆ ಇಲ್ಲ. ನನ್ನಪ್ಪ ತಂದ ಸೀರೆ ನಾನುಟ್ಟುಕೊಂಡು ಹೋಗುತ್ತಿದ್ದರೆ ಇವರಿಗೆಲ್ಲ ಏನಂತೆ? ಪಕ್ಕದ ಮನೆಯಾಕೆ ಇಷ್ಟು ವಯಸ್ಸಾದ್ರೂ ನಾಚಿಕೆ ಬೇಡವಂದ್ರೆ? ಗಂಡಸರೆಲ್ಲರೂ ತಿರುಗಾಡುತ್ತಿದ್ದಾರೆ ಅನ್ನೋ ಹೆದರಿಕೆ ಇಲ್ಲದೆ ಹೇಗೆ ಎದೆ ಎತ್ಕೊಂಡು ತಿರುಗ್ತಾಳೆ ಅನ್ನೋದೇ? ಇಲ್ಲ, ಇವಳ ಗಂಡ ನೋಡ್ತಾನೆ ಅಂತ ತಲೆ ಮಾಡಿಸ್ಕೊಂಡು ತಿರುಗಲೆ? ಒಂದೇ ಎರಡೆ ಇಂಥ ಮಾತು. ಒಳ್ಳೆ ಕುದುರೆ ಹಾಗೆ ಹೇಗೆ ಬೆಳೆದಿದ್ದಾಳೆ ನೋಡಿ. ಏನ್ರಮ್ಮ, ಕಾಲ ಎಷ್ಟು ಕೆಟ್ಟೋಯ್ತು. ಅದಕ್ಕೆ ಕಲಿಕಾಲ ಅನ್ನೋದು. ನಮ್ಮ ಕಾಲದಲ್ಲಿ 8 ವರ್ಷದ ಮೇಲೆ ಮನೇಲಿ ಇಟ್ಕೊಳ್ಳೋದು ಅಂದ್ರೇನು? ಇಟ್ಟುಕೊಳ್ಳದಿದ್ದರೆ ಬಸರಿನಲ್ಲಿದ್ದಾಗಲೇ ಮದುವೆ ಮಾಡಿಬಿಡಲಿ. ನನ್ನ ವಿಷಯ ಇವರಿಗ್ಯಾಕೆ? ನೋಡ್ರಿ, ಮೈ ನೆರೆದು ಆಗಲೇ 8 ವರ್ಷ ಆಯ್ತಂತೆ. ಅವಳ ವಯಸ್ಸಿನಲ್ಲಿ ನನಗೆ 4 ಮಕ್ಕಳು ಕಣ್ರಿ. ಏನ್ರಿ, ಈ ಪ್ರಪಂಚದಲ್ಲಿ ಗಂಡುಗಳಿಗೆ ಗತಿಯೇ ಇಲ್ವೇ? ಅವಳಿಗೆ ತಾನೇ ಮಹಾ ಸುಂದರಿ ಅಂತ ಜಂಬುವಂತೆ ರೀ. ಮೊನ್ನೆ 1 ವರ ಬಂದಿದ್ನಂತೆ ರೀ. ಚೆನ್ನಾಗಿಲ್ಲ ಅಂತ ಇವಳೇ ಒಪ್ಪಲಿಲ್ವಂತೆ ರೀ. ಇವಾಗ ನಮ್ಮನ್ನೆಲ್ಲ ನಮ್ಮ ಒಪ್ಪಿಗೆ ತಗೊಂಡೇ ಮಾಡಿದ್ದೇನ್ರಿ. ನಾವು ಮಕ್ಕಳು ಮರಿ ಇಟ್ಕೊಂಡು ಸುಖವಾಗಿಲ್ವೇನ್ರಿ? ಇವಳಿಗೆ ಗ್ರ್ಯಾಜುಯೇಟ್ ಗಂಡನೇ ಬೇಕಂತೆ. ಹುಡುಗನೂ ಚೆನ್ನಾಗಿರ್ಬೇಕಂತೆ. ಎಲ್ಲ ಚೆನ್ನಾಗಿರೋನು ಈ ರತಿನೇ ಹುಡುಕಿಕೊಂಡು ಬರ್ತಾನೆಯೇ? ಇನ್ನೊಂದು ವಿಷಯ ಕಣಮ್ಮ, ಯಾವನೋ ಜೊತೆಲಿ ಸಿನಿಮಾಕ್ಕೆ ಆಗಾಗ ಹೋಗ್ತಿದ್ಲಂತೆ. ಅವನ ಜೊತೆಲಿ ಓಡಿ ಹೋಗಬೇಕು ಅಂತ ಸಹ ಮಾಡಿದ್ಲಂತೆ. ಹಾಗಂತ ಮನೇಲಿ ಕಾಗದ ಸಹ ಬರೆದಿಟ್ಟು ಹೋಗಿದ್ಲಂತೆ. ಆದರೆ ಈ ಪ್ರಾರಬ್ಧನ ಯಾರು ಕಟ್ಟಿಕೊಳ್ತಾರೆ ಹೇಳಿ? ಅವನು ಎಲ್ಲ ಅನುಭವಿಸಿ ಓಡಿದ. ಏನೋ ಇವಳ ಅದೃಷ್ಟ ಚೆನ್ನಾಗಿತ್ತು.
ಬನ್ನಿ ಅಮ್ಮ, ಹೋಗೋಣ. ನಮಗ್ಯಾಕೆ, ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ ಅಂತ. ಬನ್ನಿ, ಪುರಾಣಕ್ಕಾದ್ರೂ ಹೋಗೋಣ. ಕಂಡೋರ್ ಮನೆ ಸುದ್ದಿ ನಮಗ್ಯಾಕೆ? ಇನ್ನೂ ಆಗ್ಲಿಲ್ವೇ ತಾಯಿ? ಗಂಟೆಗೆ ಸರಿಯಾಗಿ ಬಂದ್ಬಿಡ್ತಾರಂತೆ. ನೋಡಮ್ಮ, ಸೀರೆ ಸಹ ಉಟ್ಕೊಂಡಾಯ್ತು. ಇನ್ನು ಮುಖಕ್ಕೆ ಸ್ವಲ್ಪ ಕೋಟಿಂಗ್ ಕೊಟ್ಬಿಟ್ರೆ ರೆಡಿ. ಸರಿ, ಜಾಗ್ರತೆ, ಸಿದ್ಧವಾಗಿ ಬಿಡು. ನಾನು ಒಳಗಡೆ ಸ್ವಲ್ಪ ಸಿದ್ಧ ಮಾಡೋದು ಇದೆ. ನಿಧಾನ ಮಾತ್ರ ಮಾಡಬೇಡ. ಸದ್ಯ ಈ ಸಾರಿ ಬಂದೋರಾದರೂ ದೇವರ ದಯೆಯಿಂದ ಒಪ್ಪಿಬಿಟ್ರೆ ಒಪ್ಪೋದು. ಅಂಗಡಿ ಸಾಮಾನು, ನಾನು ಮಾಲು, ಗಂಡು ಗಿರಾಕಿ, ಅಪ್ಪ ಅಮ್ಮ ಪ್ರೊಪ್ರೈಟರ್ಸ್. ನಡೀಲಿ. ಈ ಪ್ರಾಣಿನೂ ಬಂದು ಈ ಮಾಲನ್ನು ನೋಡಿಕೊಂಡು ಹೋಗಲಿ. 100+ ಬಂದು ಕರೆದಾಗ ಹೋಗಿ ಕೂತ್ಕೊಳ್ಳೋದು, ಕೇಳಿದ್ದಕ್ಕೆ ಉತ್ತರ ಕೊಡೋದು, ಹಾಡು ಅಂದರೆ ಕಿರ್ಲೋದು. ಆಮೇಲೆ ಮಾಲಿನ ಬಗ್ಗೆ ಮಾತುಕತೆ. ಸುನೂ, ಬಂದ್ಬಿಟ್ರು ಕಣೆ. ನಂದು ಆಗೋಯ್ತಮ್ಮ. ನೀನು ಕರೆದೇಟಿಗೆ ಹಾಜರ್. ಇದೇ ಕೊನೆ ಇಂಟರ್ವ್ಯೂ. ಇನ್ನೊಂದು ಈ ಪ್ರದರ್ಶನಕ್ಕೆ ಹೋಗುವುದಿಲ್ಲ. ಇವನಿಗೇನು ಬೇಕೋ ನೋಡೋಣ. 4,000 ರೂಪಾಯಿಯೋ, BE ಸೀಟೋ, ಪೀಚು ಹುಡುಗಿಯೋ. ಹೀಗೆ ಬಾ ಅಮ್ಮ, ನಾಚಿಕೆ ಪಟ್ಕೋಬೇಡ. ನಾಚಿಕೆ ಯಾವತ್ತೋ ಹೊಡೆದೋಡಿಸಿ ಬಿಟ್ಟಿದ್ದೀನಿ. ಜೋಯಿಸ್ರೆ, ಹೇಗಿದ್ರೂ ನಾನು ಗಂಡು ಬೀರಿ, ಆದರೂ ಬೇಕಲ್ಲ ಸ್ಲೋ. ತಲೆ ಎತ್ತಮ್ಮ. ವರನ ಕಡೆಯವರು ಎಲ್ಲ ನೋಡಲಿ. ಅಷ್ಟು ಜನ ಯಾಕೆ, ಎಲ್ಲ ನೋಡಲಿ. ಈ ದುನಿಯಾದಲ್ಲಿರುವ ವರಗಳೂ ಎನಿಸಿಕೊಂಡವರೆಲ್ಲ ನೋಡಲಿ. ಅರೆ, ಇವನು ತಲೆ ತಗ್ಗಿಸಿ ಬಿಟ್ಟಿದ್ದಾನಲ್ಲ. ವಿಚಿತ್ರ ಪ್ರಾಣಿನೇ ಇರಬೇಕು. ಬಂದವರೆಲ್ಲ ನನ್ನ ಮೈ ತಿನ್ನೋ ಹಾಗೆ ನೋಡುತ್ತಿದ್ದರು. ಮುಖ, ಎದೆ ಏನೇನೋ. ಆದರೆ ಈ ಗುಗ್ಗು ಎಲ್ಲೋ ಹಿಮಾಲಯದಿಂದಲೇ ಬಂದಿರಬೇಕು. ನೋಡಿಕೊಂಡು ಬಿಡ್ರಪ್ಪ. ಒಂದು ಗಳಿಗೆ ಆ ಎಕ್ಸಿಬಿಷನ್, ಅದರಲ್ಲಿ ನೀನೇ ಮುಖ್ಯ ಉದ್ಘಾಟನೆ ಮಾಡುವ ಮಂತ್ರಿಗಳಿದ್ದ ಹಾಗೆ. ಅಳಿಯ ದೇವರು ದಯವಿಟ್ಟು ತಮ್ಮ ಒಪ್ಪಿಗೆ ತಿಳಿಸಬೇಕು. ನಾನು ಅವರ ಹತ್ತಿರ ಸ್ವಲ್ಪ ಪ್ರೈವೇಟ್ ಆಗಿ ಮಾತನಾಡಬೇಕಲ್ಲ. ಪ್ರೈವೇಟ್? ಖಂಡಿತ ವಿಚಿತ್ರ ಪ್ರಾಣಿ. ಈ ದುನಿಯಾದಲ್ಲಂತೂ ಖಂಡಿತ ಇಲ್ಲ. ಅಪ್ಪ ಅಮ್ಮ ಜೋಯಿಸ್ರು ಎಲ್ಲ ಗಾಬರಿಯಾಗಿ ಬಿಟ್ಟರಲ್ಲ. ಮದುವೆಗೆ ಮುಂಚೆ ಏನೋ ಇವನ ತಲೆ ಪ್ರೈವೇಟ್, ಯಾವಾಗಲೂ ಆಮೇಲೆ ಪ್ರೈವೇಟ್ ಇರೋದು. ಈ ಪ್ರಾಣಿದು ಒಂದು ವಿಚಿತ್ರ ಇಚ್ಛೆ. ನಡೆದು ಹೋಗಲಿ. ಕುಳಿತುಕೊಳ್ಳಿ ಈ ಕುರ್ಚಿ ಮೇಲೆ. ನಮ್ಮ ಮನೆಯಲ್ಲೇ ನನಗೇ ಸ್ವಾಗತ, ಅದು ಹೊರಗಿನೊಬ್ಬನಿಂದ. ಇದೂ ಒಂದು ವಿಚಿತ್ರ. ಏನು ಕೇಳ್ತಾನೋ ಪ್ರಾಣಿ, ನೋಡಬೇಕು. ಅಲ್ಲಿ ಎಲ್ಲರ ಎದುರಿಗೆ ನಿಮ್ಮ ಒಪ್ಪಿಗೆಯನ್ನು ಸುಲಭವಾಗಿ ಕೊಡುವುದಕ್ಕೆ ಆಗುವುದಿಲ್ಲವೆಂದು ಇಲ್ಲಿ ಕೇಳ್ತಾ ಇದ್ದೇನೆ. ಅರೆ, ಒಪ್ಪಿಗೆ? ಅದರಲ್ಲೂ ನನ್ನ ಒಪ್ಪಿಗೆ? ಮುಂದೆ ನಾವಿಬ್ಬರು ಬಾಳಬೇಕಾದವರು. ಆದ್ದರಿಂದ ನಿಮ್ಮ ಇಷ್ಟ ತಿಳಿಯಲು ಕೇಳಿದೆ. ಏನೂ ಭಾವಿಸಬೇಡಿ. ನನ್ನ ಇಷ್ಟಕ್ಕೆ ಇಷ್ಟೊಂದು ಪ್ರಾಮುಖ್ಯತೆ? ಖಂಡಿತ ಈತ ಈ ಲೋಕದವನಲ್ಲ. ಅರೆ,
ಇದೇನು? ನನಗೆ ಮಾತನಾಡುವುದಕ್ಕೆ ಆಗ್ತಾ ಇಲ್ಲವಲ್ಲ? ಸುಮ್ಮನೆ ಕುಳಿತು ಬಿಟ್ಟಿದ್ದೀನಲ್ಲ. ನೀವು ನನ್ನ ಪ್ರಶ್ನೆಗೆ ಉತ್ತರನೇ ಹೇಳದೆ ಸುಮ್ಮನಿದ್ದೀರಲ್ಲ. ಜಾಸ್ತಿ ಹೊತ್ತಾದರೆ ಹೊರಗಡೆ ಇರುವವರೆಲ್ಲ ಏನಾದರೂ ತಪ್ಪು ತಿಳಿದುಕೊಂಡಾರು. ಹೌದು, ಏನಾದರೂ ತಿಳಿದುಕೊಳ್ಳಬಹುದು. ಆದರೂ ನನಗೆ ಬಾಯಿ ಬಿಡುವುದಕ್ಕೆ ಆಗ್ತಾ ಇಲ್ಲವಲ್ಲ. ಆಗಲಿ, ಕಷ್ಟಪಟ್ಟು ಹೇಳಿಯೇ ಬಿಡ್ತೀನಿ. ನಿಮಗೆ 4,000 ರೂಪಾಯಿ ವರದಕ್ಷಿಣೆ ಬೇಡವೇ? ಬಿಇಗೆ ಸೀಟು ಕೊಡಿಸೋ ಮಾವ ಬೇಡವೇ ನಿಮಗೆ? ನನ್ನ ವಿಷಯವಾಗಿ ಏನನ್ನು ನಿಮಗೆ ಹೇಳಲಿಲ್ಲವೇ? ಅರೆ, ಇದೇನು? ಗಂಟಲು ಕಟ್ಟುತ್ತಿದೆ, ನೀರು ಕಣ್ಣಿನಿಂದ ಪಳಪಳನೆ ಉದುರುತ್ತಿದೆಯಲ್ಲ. ಅದರಲ್ಲೂ ಹೊಸಬರೆದುರಿಗೆ ವೀಕ್ನೆಸ್. ಆತ ಇದು ಒಂದು ಟ್ರಿಕ್ ಅಂತ ತಿಳಿದುಕೊಂಡು ಬಿಡಲಿ. ಅವರಿವರ ವಿಷಯ ನನಗೆ ಬೇಡ. ನನ್ನ ಕಾಲ ಮೇಲೆ ನಿಂತೆ ನನ್ನ ಮುಂದಲ ಜೀವನ ನಡೆಸಬೇಕೆಂದಿದ್ದೇನೆ. ಯಾರು ಏನಾದರೂ ಅಂದುಕೊಳ್ಳಲಿ. ನಿಮ್ಮನ್ನು ನೋಡಿದಾಕ್ಷಣ ನನ್ನ ಮನಸ್ಸಿಗೆ ಒಪ್ಪಿಗೆ ಆಯಿತು. ಇನ್ನು ನಾನು ಪರೀಕ್ಷೆಯಲ್ಲಿ ಪಾಸಾದೆನೋ ಇಲ್ಲವೋ ನೀವು ಉತ್ತರ ಹೇಳಬೇಕು. ನಿಜವೇ ಈ ಮಾತು? ನಾನು ನಿಮ್ಮನ್ನು ಪಾಸು ಮಾಡುವುದು ನಿಜವಲ್ಲ, ಖಂಡಿತ ನಿಜವಲ್ಲ. ಆದರೆ ನಿಜ, ಈ ಜಗತ್ತು ನಿಜ, ಈ ರೂಮೂ ನಿಜ, ಅವರೂ ನಿಜ, ಅವರ ಮಾತು ನಿಜ. ಅರೆ, ನನ್ನ ತೂಕವೇ ತಪ್ಪುತ್ತಿದೆಯಲ್ಲ, ಕಣ್ಣು ಕತ್ತಲಾಗುತ್ತಿದೆಯಲ್ಲ. ಫಳ್ ಫಳಾರ್, ಅಬ್ಬಾ ಎಂತಹ ಮಿಂಚು! ಫಡ್ ಫಡಾರ್, ಸಿಡಿಲಿನ ಘೋರ ಶಬ್ದ. ಇದೇನು? ಭೂಮಿ ನಡುಗುತ್ತಿದೆಯಲ್ಲ. ಭೂಮಿಯ ಕಂಪನ, ಭೂಕಂಪ, ಗುಡುಗು, ಸಿಡಿಲು, ಮಿಂಚು. ಇದೇನು? ಪುನಃ ಈ ರೂಮು ಕಾಣಿಸುತ್ತಿದೆಯಲ್ಲ. ಅವರು ನಿಜ, ಅವರ ಮಾತು ನಿಜ, ನಿಜ ನಿಜ, ಎಲ್ಲವೂ ನಿಜ.